ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಒಂದು ಸುದೀರ್ಘ ಜಟಾಪಟಿಯ ನಂತರ ಒಂದು ಹಿಸ್ಟಾರಿಕಲ್ ಬಿಲ್ ಅನ್ನೋದು ಪಾಸ್ ಆಯಿತು, ದಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2025. ಇದು ಮುಸ್ಲಿಂ ವಿರೋಧಿ ನೀತಿ ಅಂತ ಮೋದಿ ಸರ್ಕಾರದ ವಿರುದ್ಧ ಇರೋರು ಅಬ್ಬರಿಸಿದ್ರೆ, ಗೋಳಾಟ ನಡೆಸಿದ್ರೆ, ಇದು ಒಬ್ಬ ಭಾರತೀಯನಾಗಿ ಕುತ್ಕೊಂಡು ನೋಡಿದಾಗ ಈ ಬೋರ್ಡ್ನ ಹೆಸರಲ್ಲಿ ಯಾರ ಉದ್ಧಾರ ಆಗಬೇಕಿತ್ತು, ಅಮಾಯಕ ಮುಸಲ್ಮಾನರು ಅಂತ ಯಾರಿರ್ತಾರೆ ಅವರ ಸ್ಥಿತಿಗತಿ ಫಿನಾನ್ಷಿಯಲಿ ಏನು ಸುಧಾರಿಸಬೇಕಿತ್ತು, ಅದ್ಯಾವುದು ಆಗಿಲ್ಲ. ಹಾಗಾಗಿ ನಾವು ಮುಸಲ್ಮಾನರಾಗಿದ್ರೂ ಕೂಡ ಇದನ್ನ ಶ್ಲಾಘನೆ ಮಾಡ್ತೀವಿ ಅಂತ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇದು ಹಿಂದೂ ವರ್ಸಸ್ ಮುಸ್ಲಿಂ ಕಾನ್ಫ್ಲಿಕ್ಟ್ ಆಗಿದ್ದು ಹೇಗೆ, ವಕ್ಫ್ ಅಂತಂದ್ರೆ ಏನು, ಎಷ್ಟೋ ಇಸ್ಲಾಮಿಕ್ ಕಂಟ್ರಿಯಲ್ಲಿ ಯಾವುದನ್ನ ನಾವು ಇಸ್ಲಾಂ ಮತದ ಮಾತೃಭೂಮಿ ಅಂತ ಕರಿತೀವಿ, ಅಲ್ಲೂ ಕೂಡ ಈ ವಕ್ಫ್ ಕಾನ್ಸೆಪ್ಟ್ ಇವಾಗ ಜೀವಂತವಾಗಿ ಇಲ್ಲ. ಮೊದಲನೇದಾಗಿ ಭಾರತದಲ್ಲಿ ವಕ್ಫ್ ಪ್ರಾಪರ್ಟಿ ಅಂತ ಯಾವುದನ್ನ ಕರೆಯಲಾಯಿತು, ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿವರೆಗೂ ಅದು ಬೆಳೆದು ಬಂದ ಹಾದಿ ಎಂಥದ್ದು, ಇದು ಮುಸಲ್ಮಾನ ವಿರೋಧಿ ನೀತಿನೇ. ಈ ಬೋರ್ಡ್ ಅಮೆಂಡ್ಮೆಂಟ್ ಮಾಡೋದ್ರಿಂದ ಈ ಬಿಲ್ಲಲ್ಲಿ ಜಾರಿಗೆ ಆಗುವಂತಹ ರೀತಿ ನೀತಿಗಳು ಏನೇನು, ಕಾಂಟ್ರವರ್ಷಿಯಲ್ ಪಾಯಿಂಟ್ಸ್ ಏನು, ಅದರ ರಿಯಾಲಿಟಿ ಏನು, ಜೊತೆಗೆ ಹಿಂದೂಗಳಿಗೆ ಇದರಿಂದ ಏನಾದರೂ ಲಾಭ ಇದೆಯಾ, ಇದೆಲ್ಲದರ ಒಂದು ಕಂಪ್ಲೀಟ್ ರಿಯಾಲಿಟಿ ಚೆಕ್ ಹೇಳುವ ಪ್ರಯತ್ನ ಈ ವಾರದ ನ್ಯೂಸ್ ಸೆನ್ಸ್ನ ಈ ಒಂದು ಎಪಿಸೋಡ್. ವಕ್ಫ್ ಏನ್ ಹಾಗಂದ್ರೆ ಈ ಪದದ ಅರ್ಥ ಏನು, ಕುರಾನಲ್ಲಿ ಹದೀಸಲ್ಲಿ ಎಲ್ಲಾದ್ರೂ ಇದ್ರ ಬಗ್ಗೆ ಮಾತಾಡಿದ್ದಾರಾ, ಈ ವರ್ಡ್ ಇದೆಯಾ ಅಂತಂದ್ರೆ, ಈ ಇಸ್ಲಾಂಗೆ ಸೇರಿರುವಂತಹ ಹೋಲಿ ಬುಕ್ಸ್ ಅಲ್ಲಿ ನಮಗೆ ಚಾರಿಟಿ ಅಂದ್ರೆ ಜಕಾತ್ ಅನ್ನೋದ್ರ ಬಗ್ಗೆ ಮೆನ್ಷನಿಂಗ್ ಅನ್ನೋದು ಇದೆ. ಅದನ್ನೇ ಸದ್ಕಾಯೆ ಜರಿಯಾ ಅನ್ನೋದನ್ನ ಆ ಒಂದು ವರ್ಣ ಮೂಲಕ, ಆ ಒಂದು ಪ್ರೊಸೆಸ್ನ ಮೂಲಕ ಯಾರು ಕೈಲಾಗದವರು ಇರ್ತಾರೆ ಅವರಿಗೆ ಸಶಕ್ತರು ಹೆಲ್ಪ್ ಮಾಡಬೇಕು, ಯಾವಾಗ್ಲೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಹ್ಯುಮ್ಯಾನಿಟಿ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾತನಾಡಿರುವಂತಹ ಅಂಶ ತಿಳಿದು ಬರುತ್ತೆ. ಅಂದ್ರೆ ಸದ್ಕಾಯೆ ಜರಿಯಾ, ಒಬ್ಬ ವ್ಯಕ್ತಿ ಯಾರು ಫೈನಾನ್ಷಿಯಲಿ ಫಿಟ್ ಇರ್ತಾನೆ, ಅವನು ಯಾರು ಪಾಪದ ವ್ಯಕ್ತಿಗಳಿರ್ತಾರೆ, ಇದು ಮುಸಲ್ಮಾನರಿಗೆ ಅಂತ ಮಾತ್ರ ಅಲ್ಲ, ಯಾರಿಗೆ ಕೈಲಾಗಲ್ಲ ಕಷ್ಟದಲ್ಲಿರ್ತಾರೆ ಅಂತವರಿಗೆ ಚಾರಿಟಿ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಆ ವ್ಯಕ್ತಿ ಬದುಕಿದ್ದಾಗ್ಲೂ ಆ ಒಂದು ಚಾರಿಟಿಯನ್ನ ಮಾಡಬಹುದು, ಆತ ಮರಣಿಸಿದ ಮೇಲೂ ಕೂಡ ಅವನಿಗೆ ಆ ಪುಣ್ಯ ದಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸದ್ಕಾಯೆ ಜರಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಪ್ರಾಫೆಟ್ ಇಬ್ರಾಹಿಂ ಅಂಡ್ ಇಸ್ಮಾಯಿಲ್ ಯಾವಾಗ ಕಾಬಾದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಅಲ್ಲಿ ಇವತ್ತು ಕೂಡ ಈ ಶ್ರದ್ಧಾವಂತ ಮುಸಲ್ಮಾನರು ಪ್ರದಕ್ಷಿಣೆಯನ್ನ ಮಾಡ್ತಾರಲ್ಲ, ಅದು ಈ ಪ್ರಪಂಚದ ಮೊದಲ ವಕ್ಫ್ ಪ್ರಾಪರ್ಟಿ. ಆದ್ರೆ ಅಲ್ಲಿನ ಕಾನ್ಸೆಪ್ಟ್ ಬೇರೆ ಇತ್ತು. ಇವೆಂಚುಯಲಿ ಅದು ಯಾವ್ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವಾಗ ಈ ಮೊಹಮ್ಮದ್ ಗೋರಿ ಭಾರತದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ, ಇದು ಭಾರತ ಇನ್ನೂ ಡಿವೈಡ್ ಆಗಿರ್ಲಿಲ್ಲ, ಆ ಮಾತನ್ನ ಆಡ್ತಾ ಇರೋದು. ಜಾಮಾ ಮಸೀದಿ ಮುಲ್ತಾನ್, ಇವತ್ತಿನ ಪಾಕಿಸ್ತಾನದಲ್ಲಿ ಇರುವಂತಹ ಮುಲ್ತಾನ್ನ ಜಾಮಾ ಮಸೀದಿ, ಅದ್ರದ್ದೆಲ್ಲ ದೇಖರೇಖನ್ನ ನೋಡ್ಕೊಳ್ಳೋಕೆ ಸೆಲ್ಫ್ ಸಸ್ಟೈನೇಬಲ್ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ 2 ಗ್ರಾಮಗಳನ್ನ ಅದರ ಸುಪರ್ದಿಗೆ ಬಿಟ್ಕೊಡ್ತಾನೆ. ಅದನ್ನ ಭಾರತದ ಮೊದಲ ವಕ್ಫ್ ಪ್ರಾಪರ್ಟಿ ಅಂತ ಕರೆಯಲಾಗುತ್ತೆ. ಹಾಗೆ ವಕ್ಫ್ ಅಂತಂದ್ರೆ ಈ ಅರೇಬಿಕ್ ಭಾಷೆಯಲ್ಲಿ ವಕೂಫಾ ಅಂತಂದ್ರೆ ಟು ಡಿಟೈನ್ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಸದ್ಕಾಯೆ ಜರಿಯಾ ಅನ್ನೋದು ವಕ್ಫ್ ಆಗಿದ್ದು ಹೀಗೆ. ಅದೇ ನಾವು ಇವಾಗಿನ ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸವನ್ನ ಒಂದ್ಸತಿ ತೆಗೆದು ನೋಡಿದ್ವಿ ಅಂತಂದ್ರೆ, ಯಾವಾಗ ಡೆಲ್ಲಿ ಸುಲ್ತಾನೇಟ್ಸ್ ಅಂತ ಇದ್ರು, ದೆಹಲಿ ಅನ್ನೋದು ಒಂದು ಕೇಂದ್ರ ಬಿಂದು ಆಗಿತ್ತು ಅವರದ್ದು. ಆ ಟೈಮಲ್ಲಿ ಅಲ್ಲಿನ ರೂಲರ್ ಯಾರಿದ್ರು, ಇವಾಗಿನ ಡೆಲ್ಲಿಯ ಜಾಮಾ ಮಸ್ಜಿದ್ ಅನ್ನೋದು ಏನಿದೆ ಅದಕ್ಕೆ ಒಂದಷ್ಟು ಜಾಗವನ್ನ ಬರೆದು ಕೊಡ್ತಾರೆ, ಉಂಬಳಿ ಬಿಟ್ಕೊಡ್ತಾರೆ. ಅದನ್ನ ಇವಾಗ ಭಾರತ ಏನು ಡಿವೈಡ್ ಆಗಿದೆ ಅಲ್ಲ, ಭಾರತ ಪಾಕಿಸ್ತಾನ, ಇವಾಗ ಸದ್ಯ ಭಾರತದಲ್ಲಿ ಇರುವಂತಹ ಮೊದಲ ವಕ್ಫ್ ಪ್ರಾಪರ್ಟಿ ಅಂತಂದ್ರೆ ದಿಲ್ಲಿಯ ಜಾಮಾ ಮಸ್ಜಿದ್. ಸೊ ಇಲ್ಲಿ ಉಂಬಳಿ ಕೊಡ್ತಾ ಇದ್ದಂತಹ ಅಂದ್ರೆ ಚಾರಿಟಿ ಮಾಡ್ತಾ ಇದ್ದಂತಹ ಭೂಮಿ ಇವತ್ತು ಇಡೀ ಭಾರತದಲ್ಲಿ ಗೊತ್ತಿದ್ದು ಇಡೀ ಭಾರತದ ಹೈಯೆಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಯಾವ್ದ್ಯಾವ್ದು ಇದೆ ಅಂತ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ, ಮೊದಲು ಡಿಫೆನ್ಸ್, ಆಬ್ವಿಯಸ್ಲಿ ಅದು ಟ್ರೈನಿಂಗ್ ಇರಬಹುದು, ಅದ್ರ ಆಪರೇಷನ್ ಇರಬಹುದು, ನಮ್ಮ ದೇಶವನ್ನ ಹೇಗೆ ಸುಭದ್ರವಾಗಿ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿಫೆನ್ಸ್ಗೆ ಹೈಯೆಸ್ಟ್ ಲ್ಯಾಂಡ್ ಅನ್ನೋದನ್ನ ನಾವು ನೋಡ್ತೀವಿ. 2ನೇದು ರೇಲ್ವೇಸ್, 3ನೇದು ಯಾವ್ದಪ್ಪ ಅಂತಂದ್ರೆ ಈ ವಕ್ಫ್. 10 ಲಕ್ಷ ಎಕರೆಗೂ ಅಧಿಕ ಮಟ್ಟದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಅಂತಂದ್ರೆ ಇದರ ಚಾರಿಟಿ ಕಾನ್ಸೆಪ್ಟ್ ಅನ್ನೋದು ಹೇಗೆ ಡೈಲ್ಯೂಟ್ ಆಯ್ತು. ಮುಸಲ್ಮಾನರ ಪರವಾಗಿ ವರ್ಕ್ ಮಾಡಬೇಕಾದಂತಹ ವಕ್ಫ್ ಬೋರ್ಡ್ ಬಡ ಮುಸಲ್ಮಾನರನ್ನು ಸೇರಿದ ಹಾಗೆ ಅದೆಷ್ಟೋ ಪಾಪದ ಭಾರತೀಯರನ್ನ ಹೇಗೆ ಶೋಷಣೆಗೆ ಈಡ್ ಮಾಡ್ತಾ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ.
ಈ ಬ್ರಿಟಿಷ್ ಇರಾ ಟೈಮಲ್ಲಿ 1800 ಸಮಯದಲ್ಲಿ ಯಾವಾಗ ಇಲ್ಲಿ ಹಿಂದೂ ಮುಸ್ಲಿಂ ನಂಬಿಕೆಗಳಲ್ಲಿ ನಾವ್ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಕ್ ಬಂದ್ವಿ ಅಂತಂದ್ರೆ ಇವ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ರಿವೋಲ್ಟ್ ಆಗತ್ತೆ ಅಂತ ಗೊತ್ತಿದ್ದಕ್ಕೆ ಸುಮ್ಮನೆ ಬಾಯಿ ಮಾತಿಗೆ ಈ ಬ್ರಿಟಿಷರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ನಾವ್ ಯಾವುದೇ ಕಾರಣಕ್ಕೂ ನಿಮ್ಮ ಧಾರ್ಮಿಕ ನಂಬಿಕೆಯಲ್ಲಿ ಇಂಟ್ರೂಡ್ ಮಾಡೋದಿಲ್ಲ, ನಾವು ಅದಕ್ಕೆ ಬಂದೇ ಇಲ್ಲ ಇಲ್ಲಿ ಅಂತ ಸುಮ್ಮನೆ ತೇಪೆ ಹಾಕೋ ಕೆಲಸ ಅವಾಗ ಮಾಡ್ತಾ ಇರ್ತಾರೆ. ಬಟ್ 1810ರಿಂದ ಆಲ್ಮೋಸ್ಟ್ 18ನೇ ಶತಮಾನದ ಎಂಡ್ ವರೆಗೂ ಕೂಡ ಯಾವ್ಯಾವಾಗ ಆಗತ್ತೆ ಈ ವಕ್ಫ್ ಬೋರ್ಡ್ ರಿಲೇಟೆಡ್ ಏನೇನಲ್ಲ ಈ ವಕ್ಫ್ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬದಲಾವಣೆ ಅನ್ನೋದನ್ನ ತಾವು ಅಕ್ವೈರ್ ಮಾಡ್ಕೊಳ್ಳೋಕೆ ಏನ್ ಮಾಡಕ್ಕಾಗತ್ತೆ ಅದೆಲ್ಲದನ್ನ ಮಾಡ್ತಾ ಬಂದಿದ್ದಾರೆ ಬ್ರಿಟಿಷರ್ಸ್. ಆದ್ರೆ ನಾವು ಒಂದಷ್ಟು ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. 1954 ಅಂದ್ರೆ ಸ್ವಾತಂತ್ರ್ಯ ಆಗಿರೋ ಒಂದು 7-8 ವರ್ಷದಲ್ಲಿ ಒಂದು ಮಹತ್ತರದ ನಿರ್ಧಾರ ಅನ್ನೋದನ್ನ ಅಂದಿನ ಸರ್ಕಾರ ಕೈಗೊಳ್ಳುತ್ತೆ. ಯಾಕೆ ಅಂತಂದ್ರೆ ನೋಡಿ, ಭಾರತದ ಡಿವಿಷನ್ ಆಗಿರೋದೆ, ಇಂಡಿಯಾ ಪಾಕಿಸ್ತಾನ್ ಅಂತ ಕಾನ್ಸೆಪ್ಟ್ ಬಂದಿದ್ದೆ ಆನ್ ದ ಬೇಸಿಸ್ ಆಫ್ ರಿಲಿಜನ್. ಮುಸಲ್ಮಾನರಿಗೆ ಸಪರೇಟ್ ಕಂಟ್ರಿ ಬೇಕು ಅಂತ ಮುಸ್ಲಿಂ ಲೀಗ್ ಕಿತ್ತಾಡಿ ಹೊಡೆದಾಡಿ ದೇಶವನ್ನ ಇಬ್ಬಾಗ ಮಾಡ್ಕೊಂಡ್ರು. ಜಿನ್ನ ಅವರಿಗೋಸ್ಕರ ಅಂತ ಒಂದು ಪಾಕಿಸ್ತಾನ ಅನ್ನೋ ದೇಶನೇ ಬಿಟ್ಕೊಟ್ವಿ. ಆ ದೇಶದಲ್ಲಿ ಏನು ಲಾಸ್ ಆಗತ್ತೆ, ಏನು ಕಾನೂನುಗಳು ಬರುತ್ತೆ, ಯಾರ್ಯಾರು ಹಿಂದೂಗಳಿದ್ರು, ಸಿಖ್ಖರಿದ್ರು, ಬೇರೆ ಬೇರೆ ಮೈನಾರಿಟಿಗಳಿದ್ರು, ಮುಸಲ್ಮಾನರಂತೂ ಸೇರಿದ ಹಾಗೆ ಅವರು ಕೂಡ ಕೆಲವೊಂದಷ್ಟು ಜನ ವಾಪಸ್ ಬಂದಿದ್ದಾರೆ. ಯಾರು ಶ್ರದ್ಧಾವಂತ ಭಾರತೀಯ ಮುಸಲ್ಮಾನರು ಅಂತ ಇದ್ರು ಪಾಕಿಸ್ತಾನವನ್ನ ಬಿಟ್ಟು ತಮ್ಮ ಪ್ರಾಪರ್ಟಿಯನ್ನ ಬಿಟ್ಟು ಅವರು ಭಾರತದಲ್ಲಿ ಸೆಟಲ್ ಆದ್ರು. ಅವಾಗ ಪಾಕಿಸ್ತಾನ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಯಾರ್ಯಾರು ಬಿಟ್ಟು ಹೋಗಿದಾರೋ ಅದೆಲ್ಲಾ ಭೂಮಿಯನ್ನ ತನ್ನ ಕಬ್ಜಾ ಮಾಡ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಭಾರತದಲ್ಲಿ ರಿಲಿಜನ್ ಬೇಸ್ಡ್ ಆಗಿ ಒಂದು ತುಂಡನ್ನ ಬಿಟ್ಕೊಟ್ರು ಕೂಡ, ಅದರಿಂದ ರಕ್ತ ಹರಿತಾ ಇದ್ರು ಕೂಡ ಯಾರು ಇಲ್ಲಿಗೆ ಬರ್ತಾರೆ ರೆಫ್ಯೂಜಿ ಅಂತ ಅವರನ್ನ ನನ್ನ ದೇಶವಾಸಿಗಳು ಅಂತ ಅಪ್ಕೊಂಡು ಅವರಿಗೆಲ್ಲ ಏನೋ ಒಂದು ಜೀವನಾಧಾರ ಮಾಡ್ಬೇಕಲ್ಲ. ಅದಕ್ಕೋಸ್ಕರ 1954ರಲ್ಲಿ ಒಂದು ಲಾ ಅನ್ನ ತರುತ್ತೆ. ಆ 6-7 ವರ್ಷದಲ್ಲಿ ಯಾರ್ಯಾರು ಇಲ್ಲಿ ಕೆಲವೊಂದಷ್ಟು ಜನ ಮುಸಲ್ಮಾನರು ಬಂದಿರ್ತಾರೆ, ನಮಗ್ ಲ್ಯಾಂಡ್ ಬೇಕು, ವಕ್ಫ್ ಮಾಡಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ಗೆ ಪದೇ ಪ್ರೆಷರೈಸ್ ಮಾಡ್ತಾ ಇರ್ಬೇಕಿದ್ರೆ ಕೆಲವೊಂದಷ್ಟು ಭೂಮಿಯನ್ನ ಲೀಗಲಿ ವಕ್ಫ್ ಬೇ ಅಂತ ಬಿಟ್ಟು ಕೊಡುತ್ತೆ. ಸೋ ದ್ಯಾಟ್ ಯಾರ್ಯಾರಿಗೆ ಆಸ್ತಿ ಇಲ್ಲದೆ ಮನೆ ಇಲ್ಲದೆ ಇಲ್ಲಿಗೆ ಬಂದಿದ್ದಾರೆ ಅವರು ಆರಾಮಾಗಿ ಇರ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಯಾವಾಗ 1954ರಲ್ಲಿ ವಕ್ಫ್ ಅನ್ನೋದು ಲೀಗಲೈಸ್ಡ್ ಫಾರ್ಮ್ಯಾಟ್ ಅಲ್ಲಿ ಮತ್ತೆ ಇಲ್ಲಿ ಉದ್ಭವಿಸುತ್ತೆ. ಅದು ಬಡ ಮುಸಲ್ಮಾನರ ಸಲುವಾಗಿ ಮಾಡಿದ್ದು ಲ್ಯಾಂಡ್ ಮಾಫಿಯಾ ಯಾರು ಮಾಡ್ತಾ ಇರ್ತಾರೆ, ಯಾರ್ಯಾರು ಪ್ರಭಾವಿ ರಾಜಕಾರಣಿಗಳಿರ್ತಾರೆ, ಅದೆಲ್ಲದನ್ನ ಚಾರಿಟಿಗೆ ಅಂತ ಇದ್ದಂತಹ ಭೂಮಿಯನ್ನ ಯಾವ್ಯಾವ್ದೋ ಕೆಲಸಕ್ಕೆ ರೆಂಟ್ ಮಾಡ್ಕೊಳ್ಳೋದು, ಲೀಸ್ ತಗೊಳ್ಳೋದು, ಜನರ ಹತ್ರ ಕಿತ್ಕೊಂಡು ಇದು ವಕ್ಫ್ ಪ್ರಾಪರ್ಟಿ. ಇನ್ನೊಂದು ಇದರಲ್ಲಿ ಅರ್ಥವಾಗದೇ ಇರುವಂತಹ ವಿಚಾರ ಏನು ಅಂತಂದ್ರೆ ಒನ್ಸ್ ಅ ವಕ್ಫ್ ಆಲ್ವೇಸ್ ಅ ವಕ್ಫ್. ಏನಂಗಂದ್ರೆ ನನ್ನ ಹತ್ರ ಒಂದಷ್ಟು ಜಾಗ ಇದೆ, ಏನೋ ಒಂದು ಹಣಕಾಸಿನ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಮಾರಾಟ ಮಾಡಕ್ ನೋಡ್ತೀನಿ. ಬಟ್ ನನಗೆ ಆಮೇಲೆ ಗೊತ್ತಾಗುತ್ತೆ ಸಬ್ ರಿಜಿಸ್ಟರ್ಡ್ ಆಫೀಸ್ಗೆ ಹೋದ್ಮೇಲೆ ನನ್ನ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ವಕ್ಫ್ ಆಸ್ತಿ. ಹೆಂಗೆ ಇಷ್ಟು ವರ್ಷ ನಂಗೆ ಯಾಕೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಒನ್ಸ್ ಅ ವಕ್ಫ್ ಆಲ್ವೇಸ್ ಅ ವಕ್ಫ್. ಯಾವುದೋ ನನ್ನ ಒಂದು 10 ಜನರೇಷನ್ ಹಿಂದಿನವರು ಬಾಯಲ್ಲಿ ಸುಮ್ಮನೆ ಹೇಳಿದ್ರು ಕೂಡ ವಕ್ಫ್ ಬೈ ಓರಲ್ ಅಂತ ಒಂದು ಕಾನ್ಸೆಪ್ಟ್. ಇದು ಲೀಗಲಿ ಹೆಂಗ್ ವ್ಯಾಲಿಡ್ ಅನ್ನೋದು ನಂಗೆ ಇವತ್ತುವರೆಗೆ ಅರ್ಥ ಆಗಿಲ್ಲ. ಯಾರೋ ಒಬ್ರು ಹೇಳಿದ್ರು ಅಂತ ಅನ್ಕೊಂಡು ಅದನ್ನ 1 ವರ್ಷದ ಒಳಗಡೆ ನಾನು ವಕ್ಫ್ ಬಿನ್ನ ಕ್ಲೇಮ್ ಮಾಡ್ಲಿಲ್ಲ ಅಂತಂದ್ರೆ ಆ ಪ್ರಾಪರ್ಟಿ ಪರ್ಮನೆಂಟ್ಲಿ ವಕ್ಫ್ ಬೈ ಸೇರುತ್ತೆ. ಆ ವಕ್ಫ್ನ ಅಧಿಕಾರ ಯಾರು, ಸರ್ವಾಧಿಕಾರಿ ಯಾರಪ್ಪ ಅಂತಂದ್ರೆ ಅಲ್ಲ. ಅಂದ್ರೆ ದೇವರ ಹತ್ರ ನಾವು ಆಸ್ತಿಯನ್ನ ಕೊಟ್ಟಾದ್ಮೇಲೆ ಮತ್ತೆ ವಾಪಸ್ ತಗೊಳ್ತೀವ ಅನ್ನೋದು ಕಾನ್ಸೆಪ್ಟ್. ಹೇಗೆ ಚಾರಿಟಿ ಇದ್ದಿದ್ದು ಸುಪ್ರೀಮೆಸಿಗೆ ಹೋಗುತ್ತೆ, ಬಡವರ ರಕ್ತ ಹೇರುತ್ತೆ ಅನ್ನೋದಕ್ಕೆ ನೀವು ಲೆಕ್ಕ ಹಾಕೊಳ್ಳಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಹಳಷ್ಟು ಡಿಸ್ಪ್ಯೂಟ್ಸ್ ಅನ್ನೋದು, ಇದರಲ್ಲಿ ಮೆಜಾರಿಟಿ ಬಡ ಮುಸ್ಲಿಮರೇ ಡಿಸ್ಪ್ಯೂಟ್ ಅನ್ನ ಹಾಕ್ತಾರೆ. ಪಾಪ ಅವ್ರ ಆಸ್ತಿ ಅಂತ ಅನ್ಕೊಂಡಿರ್ತಾರೆ, ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಗೊತ್ತಾಗೋದು ಅದು ವಕ್ಫ್ ಪ್ರಾಪರ್ಟಿ, ನೀವು ಮಾರಾಟ ಮಾಡಕ್ ಬರಲ್ಲ, ನಿಮ್ಗೆ ಅಧಿಕಾರನೇ ಇಲ್ಲ, ಭೂಮಿ ಮೇಲೆ ನಿಮಗೆ ಅಧಿಕಾರನೇ ಇಲ್ಲ. ಈ ಡಿಸ್ಪ್ಯೂಟ್ ಯಾವಾಗ ಜಾಸ್ತಿ ಆಗ್ತಾ ಬಂತು. 1995ರಲ್ಲಿ PV ನರಸಿಂಹರಾವ್ ಅವರ ಸರ್ಕಾರವಿದ್ದಂತಹ ಸಮಯದಲ್ಲಿ ಒಂದು 10,000ಕ್ಕೂ ಜಾಸ್ತಿ ಮುಸಲ್ಮಾನರೇ ಈ ವಕ್ಫ್ ಅಗೇನೆಸ್ಟ್ ಕೇಸ್ಗಳನ್ನ ಕೋರ್ಟ್ನಲ್ಲಿ ನಡೆಸ್ತಾ ಇರುವಾಗ ಇದೇನ್ ಸಮಸ್ಯೆ ಅಂತ ಅಡ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ವಕ್ಫ್
ಟ್ರಿಬ್ಯುನಲ್ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಈ ಲ್ಯಾಂಡ್ ರಿಲೇಟೆಡ್ ವಕ್ಫ್ ಆಸ್ತಿ ಅಂತ ಏನು ಕ್ಲೇಮ್ ಮಾಡ್ತಾರೆ, ಕಬ್ಜಾ ಮಾಡ್ತಿದ್ದಾರೆ ಕೆಲವೊಂದಷ್ಟು ರಾಜಕಾರಣಿಗಳು, ಯಾವ ಇಸ್ಲಾಂನಲ್ಲಿ ಕುಡಿಯೋದನ್ನ ಅಥವಾ ಕೆಟ್ಟ ವಿಚಾರಗಳನ್ನ ಮಾಡೋದನ್ನ ಹರಾಮ್ ಅಂತ ಹೇಳ್ತಿದ್ದಾರೆ, ಅಂಥದ್ರಲ್ಲಿ ಈ ಯಾರ್ಯಾರು ಈ ಮುತುವರ್ಜಿಯನ್ನ ವಹಿಸ್ಕೊಳ್ತಾ ಇದ್ರು ಆ ವಕ್ಫ್ ಪ್ರಾಪರ್ಟಿಯದು, ಅವರು ಒಂದು ಆಲ್ಕೋಹಾಲ್ ಫ್ಯಾಕ್ಟ್ರಿಗೆ ರೆಂಟ್ ಕೊಟ್ಬಿಡೋದು, ಲೀಸ್ ಕೊಟ್ಬಿಡೋದು, ವಿಜಯ್ ಮಲ್ಯ ಕತೆ ಹೇಳ್ತಾ ಇರೋದು ನಾನು. ಹಿಂಗಿದ್ದೆಲ್ಲ ಮಾಡ್ತಾ ಇರುವಾಗ ಈ ಬಡ ಮುಸಲ್ಮಾನರಿಗೆ ಅರೆ ಏನಾಗ್ತಾ ಇದೆ ಇದು, ನನ್ನ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡಬೇಕಾದಂತಹ ನನ್ನ ಮತದ ಈ ಒಂದು ಸಂಸ್ಥೆ ಅನ್ನುವಂಥದ್ದು ನನ್ನ ಅಗೇನಿಸ್ಟ್ ವರ್ಕ್ ಆಗ್ತಾ ಇದೆ ಅಂತ ನೋವಾಗ್ತಾ ಇರುವಾಗ ಅವರ ಡಿಸ್ಪ್ಯೂಟ್ ಅನ್ನ ಅಡ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 1995 ಅಲ್ಲಿ ವಕ್ಫ್ ಟ್ರಿಬ್ಯುನಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವ ಒಂದು ಪರ್ಪಸ್ ಸರ್ವ್ ಆಗ್ಬೇಕಿತ್ತು ಅದರ ಅಗೇನಿಸ್ಟ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಈ ವಕ್ಫ್ ಟ್ರಿಬ್ಯುನಲ್ಗೆ ಒಂದು ನ್ಯಾಯಾಂಗ ವ್ಯವಸ್ಥೆಯ ಪವರ್ ಅನ್ನೋದು ಬಂದ್ಬಿಡತ್ತೆ. ಆದ್ರೆ ಇಲ್ಲಿ ಒಂದು ಕಾಂಟ್ರವರ್ಸಿ ಅನ್ನೋದಿದೆ, ಇಲ್ಲಿರೋರು ಎಲ್ರೂ ಮುಸಲ್ಮಾನರೇ ಇರ್ತಾರೆ ಅಂತ ಯಾರು ಹೇಳ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 1995 ಅಲ್ಲಿ ಈ ವಕ್ಫ್ ಟ್ರಿಬ್ಯುನಲ್ ಅನ್ನು ಸೇರಿದ ಹಾಗೆ ಯಾವ್ಯಾವ ಅಂಗಸಂಸ್ಥೆ ಅನ್ನೋದರ ರಚನೆ ಆಗಿ ಲೀಗಲೈಸ್ಡ್ ಫಾರ್ಮೆಟ್ ಅಲ್ಲಿ ಇದು ಹೋಗ್ತಾ ಇತ್ತು ಮೇಲ್ನೋಟಕ್ಕೆ. ಅದರಲ್ಲಿ ಮೊದಲನೇ ಅಂಗಸಂಸ್ಥೆ ಅಂತಂದ್ರೆ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ CWC ಅಂಡ್ ಈಚ್ ಸ್ಟೇಟ್ ಅಲ್ಲಿ ಒಂದು ವಕ್ಫ್ ಬೋರ್ಡ್ ಇರುತ್ತೆ. ಹಾಗೆ ಇದೆಲ್ಲದನ್ನ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು, ಡಿಸ್ಪ್ಯೂಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ವಕ್ಫ್ ಟ್ರಿಬ್ಯುನಲ್. ಆದ್ರೆ ಈ ಟ್ರಿಬ್ಯುನಲ್ಲಿ 3 ಜನರು ಇರ್ತಾ ಇದ್ರು, ಅಂದ್ರೆ 3 ಪೊಸಿಷನ್ ಇರ್ತಾ ಇತ್ತು. ಒಬ್ಬ ಸ್ಟೇಟ್ ಸಿವಿಲ್ ಸರ್ವಿಸ್ಗೆ ಸೇರಿರುವಂತಹ ವ್ಯಕ್ತಿ, ಅವರು ಮುಸ್ಲಿಮು ಇರಬಹುದು, ನಾನ್ ಮುಸ್ಲಿಮು ಇರಬಹುದು. 2ನೇ ವ್ಯಕ್ತಿ ಜುಡಿಷಿಯಲ್ ರೆಪ್ರೆಸೆಂಟೇಟಿವ್, 3ನೇ ವ್ಯಕ್ತಿ ಮುಸ್ಲಿಂ ಲಾ ಎಕ್ಸ್ಪರ್ಟಿ. ಈಗ ಪ್ರಾಬ್ಲಮ್ ಇಲ್ಲಿದ್ದೇನು ಅಂತಂದ್ರೆ, ಯಾವ ಮುತುವಲ್ಲಿ ಅಂತ ನಾವು ಕರಿತೀವಿ ಅಂದ್ರೆ ಲೋಕಲ್ ಲೆವೆಲ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದವರು, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ, ಹಾಗೆ ಈ ವಕ್ಫ್ ಪ್ರಾಪರ್ಟಿಯನ್ನ ಯಾರು ಕಬ್ಜಾ ಮಾಡ್ಕೊಳ್ತಾರೆ, ತಮ್ಮ ಡಿಟೇನ್ಗೆ ತಗೊಳ್ತಾ ಇದ್ರು, ಆ ವ್ಯಕ್ತಿ ಯಾವತ್ತೂ ಕೂಡ ಮುಸಲ್ಮಾನನೇ ಆಗಿರ್ತಿದ್ದ. ಅಂದ್ರೆ ಸರ್ವೆ ಕಮಿಷನರ್ ಅಂತ ಯಾರನ್ನ ಕರಿತಾ ಇದ್ವಿ, ಅವನು ಮುಸಲ್ಮಾನ ಆದ್ಮೇಲೆ ಈ 2 ಸ್ಟೇಟ್ ಸಿವಿಲ್ ಸರ್ವಿಸ್ ವ್ಯಕ್ತಿ ಹಾಗೂ ಜುಡಿಷಿಯರ್ಲಿ ಇರೋರ್ನ ತನಗ್ಯಾರು ಬೇಕು ಅಂತ ಹಾಕೊಳಕ್ ಸಾಧ್ಯತೆ ಇಲ್ವಾ ಅನ್ನೋದು ಪ್ರಶ್ನೆ. ಸೊ ಇಷ್ಟು ಟ್ರಿಬ್ಯುನಲ್ ಇಂದ ಏನೇನೆಲ್ಲ ಬಗೆಹರಿಬೇಕಿತ್ತು ಅದು ಮತ್ತೆ ಬ್ಯಾಕ್ ಫೈರ್ ಆಗೋ ರೀತಿಯಲ್ಲಿ ಈ ಒಂದು ಲಾ ವರ್ಕ್ ಆಗತ್ತೆ ಅಗೇನ್ಸ್ಟ್ ಮುಸ್ಲಿಮ್ಸ್ ಅಂಡ್ ಅಗೇನ್ಸ್ಟ್ ಸೋ ಮೆನಿ ಹಿಂದೂಸ್, ಕ್ರಿಶ್ಚಿಯನ್ಸ್, ಜೈನ್ಸ್ ಎಕ್ಸೆಟ್ರಾ. 2013 ಮತ್ತೆ ಒಂದು ಅಮೆಂಡ್ಮೆಂಟ್ ಅನ್ನೋದು ನಡೆಯುತ್ತೆ. ಈಗ ಮೊನ್ನೆ ಏನ್ ಅಮೆಂಡ್ಮೆಂಟ್ ಅನ್ನೋದು ನಡೀತು, ಇಲ್ಲಿವರೆಗೂ ಏನೇನ್ ಇತ್ತು, ಏನ್ ಬದಲಾವಣೆಗೆ ಕಾಂಟ್ರವರ್ಸಿ ಅನ್ನೋದು ಶುರುವಾಯ್ತು ಅನ್ನೋದು ನಮಗೆ ಕ್ಲಿಯರ್ ಆದ್ರೆ, ನಾನು ಯಾಕೆ ಇದು ಕೇವಲ ಹಿಂದೂಗಳಿಗೆ ಅಥವಾ ಬೇರೆ ಯಾವುದೋ ಒಂದು ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಲ್ಲ, ಒಬ್ಬ ಭಾರತೀಯರಾಗಿ ನಾವು ಕುತ್ಕೊಂಡು ನೋಡಿದ್ರೆ ಇದು ಹೇಗೆ, ಯಾವ ಒಂದು ಒಳ್ಳೆ ಉದ್ದೇಶದಿಂದ ಈ ದೇಶದ ಒಳಗೆ ಪ್ರಾಕ್ಟೀಸ್ ಅಲ್ಲಿ ಇತ್ತು, ಅದು ಹೇಗೆ ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದೆ. ಇಲ್ಲಿ ಜನರೇಟ್ ಆಗ್ತಾ ಇರುವಂತಹ ಇನ್ಕಮ್, ಆ ಇನ್ಕಮ್ ನಿಂದ ಏನೇನು ಫಂಡ್ ಆಗ್ತಾ ಇದೆ, ಮುಸಲ್ಮಾನರ ಸಲುವಾಗಿ ಅವರ ಶ್ರೇಯೋಭಿವೃದ್ಧಿಗಾಗಿ ಏನು ಕೆಲಸ ಮಾಡಬೇಕಿತ್ತು ಅದು ಅವರನ್ನ ಬಿಟ್ಟು ಬಡವರನ್ನಾಗಿ ಇಟ್ಟು, ಯಾವ್ಯಾವ ಬಡ ಮುಸ್ಲಿಮ್ಸ್ ಇದ್ದಾರೆ ಅವರು ಬಡ ಮುಸ್ಲಿಮ್ಸ್ ಆಗೇ ಇದ್ದಾರೆ, ಯಾರ್ಯಾರೆಲ್ಲ ನಾವು ಅಲ್ಪಸಂಖ್ಯಾತ ನಾಯಕರು ಅಂತ ಹೇಳ್ತಿದ್ದಾರೆ ಅವರೆಲ್ಲರೂ ಆರಾಮಾಗಿ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇದ್ದಾರೆ. ಇದು ಕೇವಲ ಮುಸಲ್ಮಾನರ ಪರಿಸ್ಥಿತಿ ಅಲ್ಲ, ನಮ್ಮ ಹಿಂದೂಗಳ ಪರಿಸ್ಥಿತಿ ಕೂಡ. ಹಿಂದುತ್ವದ ನಾಯಕರು ನಾವು ಅಂತ ಭಾಷಣ ಮಾಡ್ಕೊಂಡಿರ್ತಾರೆ, ಪಾಪದ ಹಿಂದೂ ಹುಡುಗರನ್ನ ರೋಡಿಗಿಳಿದು ಹೋರಾಟ ಮಾಡೋ ತರದಲ್ಲಿ ಮಾಡ್ತಾರೆ, ಕಂಡೋರ್ ಮನೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡು ಬನ್ನಿ ಅಂತ ಭಾಷಣ ಬಿಗಿತಾರೆ. ನಮ್ಮದು ಹಿಂದುತ್ವದ ಚಾನೆಲ್ ಅಂತ ಒಬ್ಬ ಗರತಿ ಗೌರಮ್ಮ ಸಾರಿ ಹಾಕೊಂಡು ಮಾತಾಡ್ತಾಳೆ, ಬಟ್ ಸೌಜನ್ಯ ಪರ ಒಂದೇ ಒಂದು ಮಾತನ್ನ ಆಡಲ್ಲ. ಸನಾತನ ಧರ್ಮ ನಾನು ಅಧ್ಯಯಿನಿ, ನಮ್ಮ ಚಾನೆಲ್ ನಲ್ಲಿ ಸನಾತನ ಧರ್ಮದ ಮೂಲಕ ದೇಶ ಧರ್ಮದ ಬಗ್ಗೆ ತಿಳಿಪಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾರು ಅತ್ಯಾಚಾರಿ ಮನಸ್ಥಿತಿಯವರು ಇರ್ತಾರೆ ಅಂಥವ್ರನ್ನ ಪ್ರಮೋಟ್ ಮಾಡ್ತಾರೆ. ಇವರೆಲ್ಲರೂ ಹಿಂದೂ ಸಮಾಜವನ್ನ ಹಿಂದೂ ಅನ್ನುವಂತಹ ಸೋಗಿನಲ್ಲಿ ಇದ್ದುಕೊಂಡು ಘಾತಕ ಕೆಲಸ ಮಾಡ್ತಾ ಇರುವಂತಹ ಜಿಹಾದಿಗಳೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಧರ್ಮದ ಸೋಗಿನಲ್ಲಿ ಇರುವವರು ಬೇರೆ, ನಿಜವಾದ ಧರ್ಮ ಏನನ್ನ ಹೇಳುತ್ತೆ ಅಂತ ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ನಮಗೆ ಯಾಕಿದೆ ಅನ್ನೋದು ಇವಾಗ ಅರ್ಥ ಆಗ್ಬೇಕು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆಸ್ತಿ ಕಬಳಿಕೆ ಆಗ್ತಾ ಇದೆ, ಭೂಮಿ ಕಬಳಿಕೆ ಆಗ್ತಾ ಇದೆ, ಅದರಲ್ಲಿ ಜನರೇಟ್ ಆಗ್ತಾ ಇರುವಂತಹ ಇನ್ಕಮ್ಗೂ ಮೇಲ್ಗಡೆ ತೋರಿಸ್ತಾ ಇರುವಂತಹ ಇನ್ಕಮ್ಗೂ ಎಷ್ಟು ಡಿಫರೆನ್ಸ್ ಇದೆ ಅಂತಂದ್ರೆ
ಹಾಗೆ ಯಾರ್ಯಾರು ಇಸ್ಲಾಂ ಅನ್ನೋದನ್ನ ಹೆಸರನ್ನ ಮಾತ್ರ ಇಟ್ಕೊಂಡು ಇಸ್ಲಾಂ ಅಲ್ಲಿ ಹರಾಮ್ ಹೇಳಿರೋದಕ್ಕೆ ಅಂಥವರಿಗೆ ಇಂಥ ಪ್ರಾಪರ್ಟಿಯನ್ನ ಸೇಲ್ ಮಾಡ್ತಾರೆ ಅಥವಾ ಅಂಥವರಿಗೆ ಲೀಸ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇಸ್ಲಾಂನ ಆಶಯಕ್ಕೆ ಕೂಡ ಕೊಡಲಿ ಪೆಟ್ಟು ಬೀಳ್ತಾ ಇತ್ತು. ಅದರ ಪರಿಣಾಮವಾಗಿ 2025ರಲ್ಲಿ ಏನು ದಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನೋದು ಇದೀಗ ಪಾಸ್ ಆಗಿ ಕಾನೂನಾಗಿ ಜಾರಿಯಾಗತ್ತೆ. ಅದರಲ್ಲಿ ಕೆಲವೊಂದಷ್ಟು ಪ್ರಮುಖ ಅಂಶ ಇದೆ. ವಕ್ಫ್ ಬೈ ಯೂಸರ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಅಂದ್ರೆ ಹೇಳಿದೆ ಅಲ್ಲ, ನನ್ನ ಆಸ್ತಿ, ಪ್ರೈವೇಟ್ ಆಸ್ತಿ ಯಾವುದೋ ಒಂದು ಜನರೇಷನ್ ಅಲ್ಲಿ ನನಗೆ ಗೊತ್ತಿಲ್ಲದೆ ವಕ್ಫ್ ಆಗಿದ್ರೆ ನಾನು ಅದನ್ನ ವಾಪಸ್ ಕ್ಲೇಮ್ ಮಾಡಕ್ ನನ್ನ ಹತ್ರ ಚಾನ್ಸೇ ಇರಲಿಲ್ಲ. ಇದು ಇವಾಗ ನಡೆಯೋದಿಲ್ಲ. ಹಾಗೆ ಆ ಡಿಸ್ಪ್ಯೂಟ್ ಏನ್ ನಾನು ಹಾಕ್ತೀನಿ, ಆ ಡಿಸ್ಪ್ಯೂಟ್ ಹಾಕೋವರೆಗೂ ಕೂಡ ಅದು ವಕ್ಫ್ ಪ್ರಾಪರ್ಟಿ ಆಗಿ ಇರ್ತಿತ್ತು. ಅಂಡ್ ಅದನ್ನ ಕ್ಲೇಮ್ ಮಾಡಿ ನನಗೆ ಮತ್ತೆ ನನ್ನ ಆಸ್ತಿ ಸಿಗುವಂತಹ ಚಾನ್ಸಸ್ 0.00001% ಆಗಿತ್ತು. ಯಾಕೆಂತಂದ್ರೆ ಇದು ಹೋಗ್ತಾ ಇದ್ದಿದೆ ವಕ್ಫ್ ಟ್ರಿಬ್ಯುನಲ್ಗೆ, ಹೈಕೋರ್ಟ್ ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ನಾನು ಇದನ್ನ ಚಾಲೆಂಜ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವಾಗ ವಕ್ಫ್ ಬೈ ಯೂಸರ್ ಅನ್ನೋದು ಇನ್ವ್ಯಾಲಿಡ್. ಹಾಗೆ ಆ ಡಿಸ್ಪ್ಯೂಟ್ ನಡೆಯುವಂತಹ ಅವಧಿ ಎಷ್ಟು ಮಟ್ಟಕ್ಕೆ ಸರ್ಕಾರದ ಸುಪರ್ದಿಗೆ ಆ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅನ್ನೋದು ಸೇರುತ್ತೆ. ಇದರ ಜೊತೆಗೆ ಈ ವಕ್ಫ್ ಬೋರ್ಡ್ ಅನ್ನೋದು, ಕೌನ್ಸಿಲ್ ಅನ್ನೋದು ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ಯಾರು ಕೂಡ ಪ್ರಶ್ನೆ ಮಾಡಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅಲ್ಲಿ ಲ್ಯಾಂಡ್ ಮಾಫಿಯಾ ಇದೆಯಾ, ಯಾವ್ದಾದ್ರು ಪ್ರಭಾವಿ ರಾಜಕಾರಣಿ ಅದನ್ನ ಕಬ್ಜಾ ಮಾಡ್ಕೊಂಡಿದ್ದಾನ, ಅಲ್ಲಿ ಏನ್ ನಡೀತಾ ಇದೆ, ಇದ್ಯಾವುದು ಕೂಡ ಸರ್ಕಾರಕ್ಕೆ ಸಿಗ್ತಾ ಇಲ್ಲ. ಇವಾಗ ಏನಪ್ಪಾ ಅಂತಂದ್ರೆ DC ಆಗಿ ಆ ಒಂದು ಜಿಲ್ಲೆಯಲ್ಲಿ ಯಾರಿರ್ತಾರೆ ಆ ವ್ಯಕ್ತಿಗೆ ಸುಪ್ರೀಂ ಅಧಿಕಾರ ಇರುತ್ತೆ. ಅವರು ಸರ್ವೆ ಕಮಿಷನರ್ ಆಗಿ ಇರ್ತಾರೆ. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ ಅದ್ಯಾವುದು ಬರೋದಿಲ್ಲ. ಒಂದು ಪೊಸಿಷನ್, DC ಪೊಸಿಷನ್, ಈ ಲ್ಯಾಂಡ್ ಯಾರದ್ದು, ಏನು ಎತ್ತ, ಇದರ ಹಿನ್ನೆಲೆ ಏನು, ಇದೆಲ್ಲದರ ಸರ್ವೆ ಕಮಿಷನರ್ ಅಂತ ಯಾರಿರ್ತಾರೆ ಅವರು DC ಆಗಿರ್ತಾರೆ, ಒಂದು ಗೌರ್ಮೆಂಟ್ ಬಾಡಿ ಆಗಿರ್ತಾರೆ. ಇದರ ಜೊತೆಗೆ ಈ ಕೌನ್ಸಿಲ್ ಅಲ್ಲಿ ಅಥವಾ ಟ್ರಿಬ್ಯುನಲ್ ಅಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಅನ್ನೋದನ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 2 ಮುಸ್ಲಿಂ ಹೆಣ್ಣು ಮಕ್ಕಳ ಪ್ರೆಸೆನ್ಸ್ ಅನ್ನುವಂಥದ್ದು ಇರಬೇಕು. ಹಾಗೆ ಈ ಒಂದು ಕೌನ್ಸಿಲ್ ಅಲ್ಲಿ ನಾನ್ ಮುಸ್ಲಿಂ ಕೂಡ ಇರಬೇಕು. ಯಾಕೆ ಅಂತಂದ್ರೆ ಈ ವಕ್ಫ್ ಅನ್ನುವಂಥದ್ದು ಯಾವುದೋ ಒಂದು ರಿಲಿಜಿಯಸ್ ರಿಲೇಟೆಡ್ ವಿಚಾರವಾಗಿದ್ರು ಕೂಡ ವಿ ಆರ್ ಟಾಕಿಂಗ್ ಅಬೌಟ್ ದ ಕಂಟ್ರಿ. ನನ್ನ ದೇಶ ಉದ್ಧಾರ ಆಗಬೇಕು, ವಿಶ್ವಗುರು ಆಗಬೇಕು, ಸರ್ವಶಕ್ತ ಆಗಬೇಕು, ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಂದ್ರೆ ಬರೇ ಹಿಂದೂಗಳ ಉದ್ಧಾರದಿಂದ ಸಾಧ್ಯ ಇಲ್ಲ, ಬರೇ ಮುಸಲ್ಮಾನರ ಉದ್ಧಾರದಿಂದ ಸಾಧ್ಯ ಅಲ್ಲ. ನನ್ನ ದೇಶದಲ್ಲಿ ಸೆಕ್ಯುಲರ್ ಕಂಟ್ರಿ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರುವಾಗ ಇವ್ರು ಎಲ್ಲರೂ ಉದ್ಧಾರ ಆಗ್ಬೇಕು. ಗೌರ್ಮೆಂಟ್ ಇರೋದೇ ಜನರ ಸೇವೆಗೋಸ್ಕರ. ಈ ಕಾರಣಕ್ಕೆ ಎಲ್ಲರ ರೆಪ್ರೆಸೆಂಟೇಷನ್ ಇರಲಿ ಅನ್ನುವಂಥದ್ದು ಕೂಡ ಇಲ್ಲಿ ಈ ಒಂದು ಅಮೆಂಡ್ಮೆಂಟ್ ಬಿಲ್ ನಲ್ಲಿ ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ ಈ ವಕ್ಫ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಒಬ್ಬ ನಾನ್ ಮುಸ್ಲಿಂ ಕೂಡ ಅದನ್ನ ವಕ್ಫ್ ಮಾಡಬಹುದು. ಇವಾಗ ಯಾವುದೋ ಒಂದು ಕಾರಣಕ್ಕೆ ನನಗೆ ಸಿಕ್ಕಾಬಡೆ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆಸ್ತಿಯನ್ನ ಮಠ ಮಂದಿರಗಳಿಗೆ ಬರೆದು ಕೊಡ್ತೀನಿ, ಹಾಗೆ ನಾನು ಅಂತಹ ಜಾತ್ಯತೀತ ಆಗಿದ್ದೆ ಅಂತಂದ್ರೆ ಯಾರು ಬಡ ಮುಸ್ಲಿಮರಿದ್ದಾರೆ ಅವರಿಗೂ ಏನಾದ್ರೂ ಒಳ್ಳೇದಾಗ್ಲಪ್ಪ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದಷ್ಟು ಪ್ರಾಪರ್ಟಿಯನ್ನ ವಕ್ಫ್ ಮಾಡುವಂತಹ ಅವಕಾಶ ಅನ್ನುವಂಥದ್ದು, ಅಂದ್ರೆ ನಾನ್ ಮುಸ್ಲಿಂಗೂ ಕೂಡ ಮುಸ್ಲಿಮರ ಸಲುವಾಗಿ ಪ್ರಾಪರ್ಟಿಯನ್ನ ಅಥವಾ ಆ ಚಾರಿಟಿಯನ್ನ ಮಾಡುವಂತ ಅವಕಾಶ ಅನ್ನೋದು ಇತ್ತು. ಆದ್ರೆ ಈ ಒಂದು ಬಿಲ್ ಅಲ್ಲಿ ವಕ್ಫ್ ಮಾಡ್ತೀರಾ ನಿಮ್ಮ ಆಸ್ತಿಯನ್ನ ಅಂತಂದ್ರೆ ನೀವು ಕನಿಷ್ಠ 5 ವರ್ಷಗಳ ಕಾಲ ಮುಸ್ಲಿಂ ಆಗಿ ಆ ಒಂದು ಮತವನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ಇನಿಷಿಯಲಿ ಹೇಳಿದೆ ಅಲ್ಲ, ಚಾರಿಟಿ ಅನ್ನೋದನ್ನ ಮನುಷ್ಯರ ಸಲುವಾಗಿ, ಮಾನವೀಯತೆಯ ಸಲುವಾಗಿ ಮಾಡಿದ್ದು. ಅಲ್ಲಿ ಯಾವುದೇ ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವಂಥದ್ದು ಇರ್ಲಿಲ್ಲ. ಯಾವಾಗ ಈ ಸದ್ಕಾಯೆ ಜರಿಯಾ ಅನ್ನುವಂತಹ ಕಾನ್ಸೆಪ್ಟ್ ಇತ್ತು ಆವಾಗ ಇಲ್ಲಿ ಯಾವುದೇ ಮತದ ಮೆನ್ಷನಿಂಗ್ ಅನ್ನುವಂಥದ್ದು ಇರಲಿಲ್ಲ. ಆದ್ರೆ ಇದು ಯಾವ್ಯಾವಾಗ ಹಿಂಗೆಲ್ಲ ಆಗ್ತಾ ಹೋಯ್ತು, ನಾನ್ ಮುಸ್ಲಿಂ ತಮ್ಮ ಪ್ರಾಪರ್ಟಿಯನ್ನ ಬರ್ಕೊಟ್ರು ಕೂಡ ಅದು ಬಳಕೆ ಆಗೋದು ಮುಸ್ಲಿಮರಿಗೆ ಮಾತ್ರ ಅನ್ನುವಂಥದ್ದಿತ್ತು. ಸೊ ಈ ವಕ್ಫ್ ಬೈ ಯೂಸರ್ ಇರಬಹುದು, ಓರಲ್ ವಕ್ಫ್ ಇರಬಹುದು, ಇದ್ಯಾವುದು ಕೂಡ ಇವಾಗ ವರ್ಕ್ ಆಗೋದಿಲ್ಲ. ಇದಿಷ್ಟು ಅಮೆಂಡ್ಮೆಂಟ್ ಆಗಿರೋದು. ಹಾಗಾಗಿಯೇ ಯಾರು 10,000ಕ್ಕೂ ಅಧಿಕ ಡಿಸ್ಪ್ಯೂಟ್ ಕೇಸನ್ನ ಹಾಕೊಂಡಿದ್ದವರು ಪಾಪದ ಮುಸಲ್ಮಾನರು, ಬಡವರು ಅಂತ ಯಾರಿರ್ತಾರೆ ಅವರ ಮತದಲ್ಲಿ ಅವರಿಗೆ ಮೋಸ ಮಾಡ್ತಾ ಇರ್ತಾರೆ ಕೆಲವೊಂದಷ್ಟು ಪ್ರಭಾವಿಗಳು, ಈ ಮುತುವಲ್ಲಿಗಳು, ಸರ್ವೆ ಕಮಿಷನರ್ ಅಂತ ಹೇಳ್ಬಿಟ್ಟು ಅವ್ರವ್ರು ದುಡ್ಡು ಮಾಡ್ಕೊಂಡಿರ್ತಾರೆ. ಬಟ್ ಇವರನ್ನ ಮುಟ್ಟೋದು ಇಲ್ಲ, ಅವ್ರ ಕಡೆ ಮುಖ ಮಾಡಿ ನೋಡೋದಿಲ್ಲ. ಅವರ ಪ್ರಾಪರ್ಟಿ ಅಂತ ಏನಿರುತ್ತೆ, ಒಂದ್ ಚೂರ್ ಏನೋ ಒಂದ್ ಚೂರ್ಪಾರ್ ಮಾಡ್ಕೊಂಡಿರ್ತಾರೆ, ಪಿತ್ರಾರ್ಜಿತ ಆಸ್ತಿ ಅಂತ, ಪಾಪ ಅದನ್ನ ಕಷ್ಟ ಕಾಲದಲ್ಲಿ ಮಾರಾಟ ಮಾಡ್ಬೇಕು ಅಂತಂದ್ರೆ ಅದು ಅವರ ಲ್ಯಾಂಡೇ ಆಗಿರೋದಿಲ್ಲ. ಏನು ಹೇಳೋದು, ಇದು ಅಲ್ಲಾನಿಗೆ ಸೇರಿದ್ದು, ನೀನ್ ಕೇಳೋ ಹಾಗಿಲ್ಲ. ಒನ್ಸ್ ಅ ವಕ್ಫ್ ಆಲ್ವೇಸ್ ಅ ವಕ್ಫ್ ಅನ್ನುವಂಥದ್ದೇನೈತೆ ಅಲ್ವಾ, ದಿಸ್ ಈಸ್ ನೋ ಮೋರ್ ವ್ಯಾಲಿಡ್. ಇದೆಷ್ಟು ಬದಲಾವಣೆ ಆಗಿರೋದು. ಇವಾಗ ದಯವಿಟ್ಟು ನೀವು ನನಗೆ ಹೇಳಿ, ನೀವು ಹಿಂದೂ ಆಗಿರಿ, ಮುಸಲ್ಮಾನ ಆಗಿರಿ, ಕ್ರಿಶ್ಚಿಯನ್ ಆಗಿರಿ, ಜೈನ ಆಗಿರಿ, ಬೌದ್ಧ ಆಗಿರಿ, ಈ ಒಂದು ಅಮೆಂಡ್ಮೆಂಟ್ ನಲ್ಲಿ ನಿಮಗೆ
ಭಾರತೀಯನಾಗಿ ಕುತ್ಕೊಂಡು ನೋಡಿದಾಗ ಏನು ಕಾಣುತ್ತೆ? ನೀವು ಮೋದಿ ಸರ್ಕಾರದ ಪರ ಇರಿ, ವಿರೋಧ ಇರಿ, ನಾನು ಯಾವತ್ತೂ ಹೇಳೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಈ ಸಂವಿಧಾನವೇ ಅಧಿಕಾರವನ್ನ ಕೊಡುತ್ತೆ. ಯಾವ ರಿಲಿಜನ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು, ನಾನು ಯಾವ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಎಷ್ಟು ಜನ ನಾವು ರೈಟ್ ವಿಂಗ್ ಅಂತ ಹೇಳ್ಕೊಳ್ತಾರೋ ಅವ್ರನ್ನ ಕ್ರಿಟಿಸೈಸ್ ಮಾಡುವಂತಹ ಲೆಫ್ಟ್ ವಿಂಗ್ ಅಂತ ಏನಿರುತ್ತೋ, ಇದು ಡಿಬೇಟ್ ನಲ್ಲಿ ಇರೋವರೆಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂಥದ್ದು ತುಂಬಾ ಸುಭದ್ರವಾಗಿ ಇರುತ್ತೆ. ಎಲ್ಲರೂ ರೈಟ್ ವಿಂಗ್ ಆಗಿ ಎಲ್ಲರೂ ಲೆಫ್ಟ್ ವಿಂಗ್ ಆದ್ರು ಅಂತಂದ್ರೆ ಅದರಲ್ಲಿ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಶಯ ಉಳಿಯೋದಿಲ್ಲ. ಆದ್ರೆ ನಾವ್ ಯಾವುದೇ ಒಂದು ಸಿದ್ಧಾಂತಕ್ಕೆ ಬದ್ಧವಾಗಿ ಇದ್ರೂ ಕೂಡ ಭಾರತೀಯ ಅನ್ನೋದನ್ನ ಮೊದಲು ಮರಿಬಾರ್ದು. ನನ್ಗೆ ಏನೇ ಡಿಬೇಟ್ ಇದ್ರೂ ಕೂಡ ದೇಶದ ಉನ್ನತಿಗಾಗಿ, ಉಳಿವಿಗಾಗಿ. ಹಾಗಾಗಿ ಕೆಲವೊಂದಷ್ಟು ಸರ್ಕಾರ ತಂದಿರುವಂತಹ ನೀತಿಯನ್ನ ನಾವು ಕ್ರಿಟಿಸೈಸ್ ಮಾಡೋದರ ಜೊತೆಗೆ ಆ ಕ್ರಿಟಿಸಿಸಮ್ ನಲ್ಲಿ ಅವರ ಉದ್ದೇಶ ಏನಿತ್ತು, 1995 ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದನ್ನ ತಂದ್ರು ಅಂತ ಬಹಳಷ್ಟು ಜನ ಕ್ರಿಟಿಸೈಸ್ ಮಾಡ್ತಾರೆ. ಸತ್ಯ, ಆ ಬಿಲ್ ಪಾಸ್ ಆಗುವಾಗ ಅದಕ್ಕೆ ಅಸ್ತು ಅಂತ ಹೇಳಿದ್ದು ಬಿಜೆಪಿ ಕೂಡ. ನಮಗೆ ಆ ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು ಅನ್ನೋದನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋದೆ ಒಂದು ಪಾರ್ಟಿಯ ಕಾರ್ಯಕರ್ತರಾಗಿ ಆಲೋಚನೆ ಮಾಡೋದಲ್ಲ. ಈಗ ವೋಟ್ ಹಾಕುವಾಗ ನಂದು ಒಂದು ಪೊಲಿಟಿಕಲ್ ಲೀನೇಜ್ ಅಂತ ಇರುತ್ತೆ, ನಾನು ಇವರಿಗೆ ವೋಟ್ ಕೊಡೋದು ಅಂತ ಇರುತ್ತೆ. ಆದ್ರೆ ದೇಶ ಅಂತ ಬಂದಾಗ, ಕಾನೂನು ಅಂತ ಬಂದಾಗ ಈ ದೇಶಕ್ಕೆ ಒಳಿತು ಏನು, ನನಗೆ ಅಂದ್ರೆ ಜನಸಾಮಾನ್ಯನಿಗೆ ಒಳಿತು ಏನು ಅಂತ ನಾವು ಕೂತ್ಕೊಂಡು ಆಲೋಚನೆ ಮಾಡಬೇಕು. ದೇಶ ದೊಡ್ಡದು, ಪಾರ್ಟಿ ಅಲ್ಲ ಅಥವಾ ಗೌರ್ಮೆಂಟ್ ಅಲ್ಲ. ಜನ ಅಂತ ಯಾರು ಹೇಳ್ತೀವಿ, ಅವನು ಸಾರ್ವಭೌಮ, ಅವನ ಒಳಿತಿಗಾಗಿ ಸರ್ಕಾರ ಕೆಲಸ ಮಾಡಬೇಕು. ಕರೆಕ್ಟಾ? ಟೇಕ್ ಕೇರ್. ಓಂ ನಮಃ ಶಿವಾಯ್. ಜೈ ಹಿಂದ್.